ನಮಸ್ಕಾರ ಸ್ನೇಹಿತರೆ. ಬ್ಯಾಂಕ್ನಲ್ಲಿ ಬಂಗಾರ ಅಂದರೆ ಚಿನ್ನ ಇಟ್ಟವರಿಗೆ ತೆರಿಗೆ ನೋಟಿಸ್, ಹೊಸ ರೂಲ್ಸ್ ಏನಾದರೂ ಹೇಳ್ತೇನೆ. ಅದಕ್ಕೂ ಮುಂದೆ ನಮ್ಮ ಚಾನಲ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಏನಪ್ಪ ಅಂದರೆ ಗೋಲ್ಡ್ ಲೋನ್ ಪಡೆದಂಥ ಗ್ರಾಹಕರಿಗೆ ಪ್ರಮುಖವಾಗಿ ಸುದ್ದಿಯೊಂದು ಇದೆ ಸ್ನೇಹಿತರೆ. ಇದೀಗ ಬ್ಯಾಂಕ್ಗಳಲ್ಲಿ ಗೋಲ್ಡ್ ಲೋನ್ ಪಡೆದಂಥ ಗ್ರಾಹಕರ ಮಾಹಿತಿಯನ್ನು IT ಇಲಾಖೆ ಇದೀಗ ಏನಂದರೆ ಕಚೇರಿಯಲ್ಲಿ ಹೊರಡಿಸಿದೆ. ಹಾಗಿದ್ರೆ ಏನು ಅಂತ ನೋಡಲು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಆದಾಯ ತೆರಿಗೆ ಇಲಾಖೆ ವಂಚನೆಗಳನ್ನು ತಡೆಯುವ ನಿಟ್ಟಿನಲ್ಲಿ ಬ್ಯಾಂಕಿನ ವ್ಯವಸ್ಥೆಯನ್ನು ಈಗ ಮತ್ತಷ್ಟು ಬಲಪಡಿಸಿದೆ. ಎಚ್ಚರಿಕೆ: ಗೋಲ್ಡ್ ಲೋನ್ ಪಡೆದಿರುವಂಥ ಗ್ರಾಹಕರು ವಿವರಗಳನ್ನು ಬ್ಯಾಂಕ್ಗಳು ಅಧಿಕೃತವಾಗಿ ಆದಾಯ ತೆರಿಗೆ ಇಲಾಖೆಯೊಂದಿಗೆ ಹಂಚಿಕೊಂಡು ಕ್ರಾಸ್ ಚೆಕ್ ಮಾಡ್ತಾ ಇದೆ. ಸೊ ಇದು ಸಂಪೂರ್ಣ ಹೊಸ ನಿಯಮ ಅಲ್ಲದಿದ್ದರೂ ಕೂಡ ಇದೀಗ ಟ್ರಾನ್ಸಾಕ್ಷನ್ ಮೇಲಿನ ನಿಗಾ ಮತ್ತು ಹಣದ ಮೂಲವನ್ನು ಪರಿಶೀಲನೆ ಮಾಡುವಂಥ ಪ್ರಕ್ರಿಯೆಯನ್ನು ಕಠಿಣ ಮಾಡಿದೆ. ಸೊ ಗೋಲ್ಡ್ ಲೋನ್ ಪಡೆದಂಥ ಹಣವನ್ನು ಗ್ರಾಹಕರು ಎಲ್ಲಿ ಬಳಸಿದ್ದಾರೆ ಅನ್ನೋ ತಮ್ಮ ಆದಾಯ ರಿಟರ್ನ್ನಲ್ಲಿ ಘೋಷಣೆ ಮಾಡಿದ್ದಾರೆಯೇ ಅಥವಾ ಅವರ ಒಟ್ಟು ಆದಾಯಕ್ಕೆ ಇದು ಮ್ಯಾಚ್ ಆಗ್ತಾ ಇದೆ ಅಂತ ಹೇಳಿ IT ಇಲಾಖೆ ಇದೀಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ವಿಶೇಷವಾಗಿ ಸ್ನೇಹಿತರೆ ಅಂದರೆ ಲೋನ್ ಪಡೆದಂಥ ಹಣದ ನಗದು ಅರಿವು ಅಥವಾ ಬಳಕೆಯ ಉದ್ದೇಶ ಸ್ಪಷ್ಟವಾಗಿಲ್ಲ ಅಂತ ಹೇಳಿದರೆ ಸಂಬಂಧಪಟ್ಟ ಗ್ರಾಹಕರಿಗೆ ಇಲಾಖೆಯಿಂದ ಪ್ರಶ್ನೆಗಳನ್ನು ಎದುರಾಗುವ ಸಾಧ್ಯತೆ ಇದೆ ಸ್ನೇಹಿತರೆ. ಹಾಗಿದ್ರೆ ಗ್ರಾಹಕರು ಏನು ಮಾಡಬೇಕು ಆದಾಯಕ್ಕಿಂತ ಹೆಚ್ಚಿನ ಲೋನ್ ಪಡೆದಿದ್ದರೆ ಲೋನ್ ಮೊತ್ತವನ್ನು ನಗದು ರೂಪದಲ್ಲಿ ಪಡೆದು ಅದರ ಬಳಕೆಯ ವಿವರಗಳನ್ನು ಸಾಬೀತುಪಡಿಸಲು ನೀವು ಏನು ಸದೃಢರಾಗಿರಬೇಕು ಅಂದರೆ ಈ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ನೀಡಬೇಕು. ಗೋಲ್ಡ್ ಲೋನ್ ಪಡೆದಂಥ ಮೊತ್ತದ ನಗದು ಮಾಡಿ FD ಮಾಡುವುದು ಯಾವುದೋ ದೊಡ್ಡ ಮೌಲ್ಯವನ್ನು ವಸ್ತುವನ್ನು ಖರೀದಿ ಮಾಡಿದರೆ ಕೂಡ IT ಇಲಾಖೆ ನಿಮಗೆ ಆದೇಶವನ್ನು ನೀಡಬಹುದು. ಅದರಿಂದ ರಿಟರ್ನನ್ನು ಸಲ್ಲಿಸುವಾಗ ಈ ಲೋನ್ ಕುರಿತು ಯಾವುದೇ ಸೂಕ್ತ ಮಾಹಿತಿಯನ್ನು ನಮೂದಿ ಮಾಡದೇ ಇದ್ದರೂ ಕೂಡ ಈ ಸಮಸ್ಯೆ ನಿಮಗೆ ಬರಬಹುದು ಸ್ನೇಹಿತರೆ. ಹಾಗಿದ್ರೆ ಗ್ರಾಹಕರು ಲೋನ್ ಪಡೆಯುವ ಯಾವ ಕಾರಣಕ್ಕೂ ಅಕ್ರಮ ಇಲ್ಲ. ಆದರೆ ಟ್ಯಾಕ್ಸ್ ನೋಟಿಸ್ ಬಂದರೆ